ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾವಿವತ್ತು ನಮ್ಮ ಅಮ್ಮನ ಮನೆಗೆ ಹೋಗಿದ್ವಲ್ಲ, ಅವತ್ತೇ ನಾವು ಮಾವಿನಕೆರೆ ಬೆಟ್ಟಕ್ಕೆ ಹೋಗೋಣ ಅಂತ ಅಂದ್ಕೊಂಡು ನಮ್ಮ ಅಕ್ಕರಿಬ್ಬರು ಸ್ಕೂಟಿ ತೊಗೊಬಂದಿದ್ರಲ್ಲ, ಅದರಲ್ಲೇ ನಾವು ಎಲ್ಲ ಹೋದೋ ಸ್ಕೂಟಿಲೇ ಮಾವಿನಕೆರೆ ಬೆಟ್ಟಕ್ಕೆ. ಚೆನ್ನಾಗಿರುತ್ತೆ, ಒಂದೇ ಟ್ರಿಪ್ಪಿಗಂತೂ ಸೂಪರಾಗಿರುತ್ತೆ. ನಮ್ಮೂರಿಂದ ಹೊಳೆನರಸೀಪುರ ರೂಟಲ್ಲಿ ಹೋಗಬೇಕು. ಚೆನ್ನಾಗಿರುತ್ತೆ ಒಂದೇ ಟ್ರಿಪ್ಪಿಗೆ. ಈ ದೇವಸ್ಥಾನ ಬಂದು ಬಸವಣ್ಣನ ದೇವಸ್ಥಾನ. ಇಲ್ಲಿಗೆ ಹಸು ಕರು ಹಾಕಿದಾಗ ಗಿಣ್ಣೆ ಮಾಡ್ಕೊಂಡು ತಗೊಂಬರ್ತಾರೆ. ನಾವು ಇವಾಗ ದೇವೇಗೌಡ ಅವ್ರ ಊರಲ್ಲಿ ಹೋಗ್ತಾ ಇದ್ವಿ. ಇದು ದೇವೇಗೌಡ ಅವ್ರ ಊರಲ್ಲಿರೋ ದೇವಸ್ಥಾನ. ಇದು ಅವ್ರ ಮನೆತನದ ದೇವಸ್ಥಾನ ಅಂತೆ, ಅವ್ರಿಗೆ ಮಾಡ್ಕೊಂಡಿರೋ ಅಂಥ ದೇವಸ್ಥಾನ ಇದು. ಅವರು ದೇವೇಗೌಡ ಅವ್ರ ಊರು ಕೂಡ ತುಂಬ ಚೆನ್ನಾಗಿತ್ತು. ಇಲ್ಲಿಂದ ಹೊರಟೋ ನಾವು. ದೇವೇಗೌಡ ಅವ್ರ ಊರಲ್ಲಿ ಮನೆಗಳೆಲ್ಲ ಒಂದೇ ಥರ ಇದೆ ನೋಡಿ, ನೋಡ್ತಾ ಇರ್ಬೋದು. ಒಂದು ಸ್ವಲ್ಪ ಎಲ್ಲ ಮನೆಗಳು ಕೂಡ ಒಂದೇ ಥರ ಇದೆ ನೋಡಿ. ಇದು ದೇವೇಗೌಡ ಅವ್ರಿಗೆ ಸೇರಿದಂಥ ಮನೆ ಇದು. ಇದು ಅಪಾರ್ಟ್ಮೆಂಟ್ ಥರ ಮಾಡಿದ್ದಾರೆ. ಮೇ ಬಿ ಗೆಸ್ಟ್ ಬಂದಾಗ ಉಳ್ಕೊಳ್ಳೋಕ್ಕೆ ಅಂತ ಮಾಡಿದ್ದಾರೆ ಅನಿಸುತ್ತೆ. ಊರು ಮಾತ್ರ ಎಲ್ಲ ಮನೆಗಳು ಒಂದೇ ಥರ ಇದೆ. ಚೆನ್ನಾಗಿದೆ, ಊರು ಮಾತ್ರ ನೀಟಾಗಿದೆ. ನಾವೀಗ ಬೆಟ್ಟದ ಹತ್ರ ಬಂದು ನೋಡ್ತಾ ಇರ್ಬೋದು. ಬೆಟ್ಟದ ಹತ್ರ ಮಳೆ ವೆದರಲ್ಲಿ ಬಂದರೆ ಚೆನ್ನಾಗಿರುತ್ತೆ, ನನ್ನ ಇಷ್ಟ. ಬಿಸಿಲಲ್ಲಿ ಸ್ವಲ್ಪ ಹಿಂಸೆ ಅನಿಸುತ್ತೆ. ಬೆಟ್ಟ ಹತ್ತಕ್ಕೆಲ್ಲ ಸಖತ್ತು ಬಿಸಿಲು ಹೊಡಿತಾ ಇತ್ತು. ಮಳೆ ವೆದರಲ್ಲಿ ಬಂದರೆ ತುಂಬ ಚೆನ್ನಾಗಿರುತ್ತೆ. ಮಳೆ ಎಲ್ಲ ಉದುರಿರುತ್ತಲ್ಲ, ತುಂಬ ತಂಪು ಅನ್ನಿಸುತ್ತೆ. ನಾವು ಬಿಸಿಲು ವೆದರಲ್ಲಿ ಹೋಗಿದ್ದು. ನಡ್ಕೊಂಡು ಬೆಟ್ಟದ ಮೇಲೆ ಹೋಗ್ತೀನಿ ಅಂದರೆ ಇಲ್ಲಿ ಮೆಟ್ಲು ಕಾಣ್ತಿದೆಯಲ್ಲ, ಆ ಕಡೆ ಹತ್ಬಿಟ್ಟು ಹೋಗ್ಬೋದು. ನಾವು ವೆಹಿಕಲ್ಸ್ ತಂದಿರೋದ್ರಿಂದ ಈ ಕಡೆ ದೇವಸ್ಥಾನದ ಹತ್ರನೇ ಎಂಟ್ರೆನ್ಸ್ಗೆ ಹೋಗ್ಬಿಡುತ್ತೆ ಈ ಕಡೆ ರೋಡು. ನಾವು ಎಂಟ್ರೆನ್ಸ್ಗೆ ಹೋದೋ. ತುಂಬ ಚೆನ್ನಾಗಿತ್ತು ಮಾತ್ರ ದೇವಸ್ಥಾನ ಅಂತೂ. ಅದೇ ಹೇಳ್ದಂಗೆ ಮಳೆ ವೆದರಲ್ಲಿ ಬಂದರೆ ಇನ್ನೂ ಸಖತ್ತಾಗಿರುತ್ತೆ. ಸೀನರೀಸ್ ಎಲ್ಲ ನೋಡೋಕ್ಕೆ. ಆ ಕಡೆ ಸೈಡ್ ಬಂಡೆ ಎಲ್ಲ ಇದೆ, ಆ ಬಂಡೆ ಮೇಲೆ ಎಲ್ಲ ಹತ್ಬಿಟ್ಟು ಆ ಕಡೆ ನೋಡ್ತಿದ್ರಲ್ಲ, ಆ ಬಂಡೆ ಮೇಲೆ ಹೋಗ್ಬೋದು. ಆ ಕಡೆ ಸೈಡಿಗೆ ಗೋಪುರ ಬಿಟ್ಟು ಆ ಕಡೆ ಸೈಡಿಂದ ಬಂದಿದ್ದೀವಿ. ನೋಡೋಣ. ಇದು ದೇವೇಗೌಡರವರ ಊರ್ ಪಕ್ಕನೆ ಬರೋದು. ಅವ್ರದ್ದು ಮನೆ ದೇವರು ಕೂಡ. ಬನ್ನಿ ನೋಡೋಣ ಹೆಂಗಿದೆ ಅಂತ. ಹಾಯ್ ಫ್ರೆಂಡ್ಸ್, ಇದು ಮಾವಿನಕೆರೆ ಬೆಟ್ಟ. ನಾವೆಲ್ಲ ಬಂದಿದ್ದೀವಿ ಫ್ಯಾಮಿಲಿ. ಒನ್ ಡೇ ಟ್ರಿಪ್ಪಿಗೆ ಚೆನ್ನಾಗಿರುತ್ತೆ. ಎಲ್ಲ ಬನ್ನಿ, ಎಂಜಾಯ್ ಮಾಡ್ಬೋದು. ಡೆಮೋ ಕೊಡ್ತಾವ್ರೆ ಎಲ್ಲರೂ. ಹೇಳಿ ಸೀರೆಗೆ ಬಂದರೆ ಎಲ್ಲರಿಗೂ ಸೀರೆ ಕೊಟ್ಬಿಡೋ. ಚಿಕನ್ ಬ್ಯಾಡ ಕಣ್ ಬಾರೆ. ಮೊಬೈಲಿ ಕುಂತು ನೀನು ನಿಂತ್ಕೊಳ್ಳಿ. ಕೈ ಮುಗಿತೀರಾ? ಕ್ಲೋಸು ಇಲ್ಲವೇ. ನಾವು ಬಂದಿದ್ದು ಮಧ್ಯಾಹ್ನ ಆಗಿರೋದ್ರಿಂದ ದೇವಸ್ಥಾನದಲ್ಲಿ ಐನರೆಲ್ಲ ಊಟ ಮಾಡೋಕ್ಕೆ ಅಂತ ಹೋಗಿದ್ರು. ಸೊ ದೇವಸ್ಥಾನ ಬಾಗಿಲಾಕಿತ್ತು, ಅದಕ್ಕೇ ಮೇಲ್ಗಡೆ ಹತ್ಬಿಟ್ಟು ನೋಡೋಣ ಸೀನರೀಸ ಅಂತ ಬಂದು. ತುಂಬ ಚೆನ್ನಾಗಿ ಕಾಣಿಸುತ್ತೆ ಮೇಲ್ಗಡೆ ಬಂಡೆ ಮೇಲಿಂದ ನೋಡಿ. ಇದು ದೇವಸ್ಥಾನ. ನಾವು ದೇವಸ್ಥಾನದಿಂದ ಮೇಲ್ಗಡೆ ಹತ್ಕೊಂಡು ಬಂದು. ತುಂಬ ಚೆನ್ನಾಗಿದೆ ಮಾತ್ರ. ಇಲ್ಲಿ ಬಂದರೆ ಇಲ್ಲಿ ಬರೋದು ಮಾತ್ರ ಮಿಸ್ ಮಾಡ್ಕೊಂಬಿಡಿ. ಆಮೇಲೆ ದೇವಸ್ಥಾನ ಐನರ್ ಬಂದರು ಅಂತ ಮತ್ತೆ ಕೆಳಗಡೆ ಹೋದು ದೇವಸ್ಥಾನದ ಹತ್ರ. ಇಲ್ಲಿ ನೋಡ್ತಿರಲ್ಲ, ಇದೇ ರಂಗನಾಥ ಸ್ವಾಮಿ. ತಲೆ ಮಾತ್ರ ಮೇಲ್ಗಡೆ ಬಂದಿದೆ ದೇವ್ರದ್ದು. ಆ ಕಡೆ ನೋಡಿದ್ದು ಆಂಜನೇಯ ಸ್ವಾಮಿ. ನೋಡಿ, ಇದೇನೆ ರಂಗನಾಥ ಸ್ವಾಮಿ. ಮೇನ್ ಎಂಟ್ರೆನ್ಸು. ನಾವು ಬ್ಯಾಕ್ ಸೈಡಿಂದ ಬಂದು. ಇದು ಮೇನ್ ಎಂಟ್ರೆನ್ಸು. ಫಸ್ಟು ರಂಗನಾಥ ಸ್ವಾಮಿ ಸಿಗುತ್ತೆ, ನೆಕ್ಸ್ಟು ಆಂಜನೇಯ ಸ್ವಾಮಿ ಮತ್ತು ದೇವರು ಸಿಕ್ಕುತ್ತೆ.
ಈಗ ಆಂಜನೇಯ ಸ್ವಾಮಿ ನೋಡ್ಕೊಂಡು ಎಕ್ಸಿಟ್ ಆಗೋದು. ಇದು ಹೊರಗಡೆ ಬಂದು ನಾವು ಸಾಕು ಬಿಡು ಮನೆ ನಡೀಲಿ, ಟೈಮ್ ಆಯಿತು, ಬನ್ನಿ. ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಹೊರಟು. ತುಂಬ ರಶ್ ಇರುತ್ತೆ. ನಮ್ಮ ದೃಷ್ಟಿಗೆ ಇವತ್ತು ಸ್ವಲ್ಪ ಫ್ರೀ ಇತ್ತು. ಮದುವೆ ಎಲ್ಲ ತುಂಬ ನಡೀತವೆ ಇಲ್ಲಿ ಮಾವಿನಕೆರೆ ಬೆಟ್ಟದಲ್ಲಿ, ತುಂಬ ಮದುವೆ ನಡೀತವೆ. ಬಟ್ ಇವತ್ತು ಯಾವುದು ನಡೀತಾ ಇರಲಿಲ್ಲ, ಫ್ರೀ ಆಯಿತು ದೇವಸ್ಥಾನ. ನೀಟಾಗಿ ಪೂಜೆ ಮುಗಿಸ್ಕೊಂಡು ಹೊರಗಡೆ ಬಂದು ನಾವು. ಇಲ್ಲೂ ಕೂಡ ತುಂಬ ಚೆನ್ನಾಗಿದೆ ಸೀನರೀಸ್, ನೋಡ್ತಾ ಇರ್ಬೋದು. ಎಲ್ಲನೂ ನೋಡಿಕೊಂಡು ಹೊರಟು ನಾವು. ಇಷ್ಟ ಆಯಿತು ನನ್ನ ದಿನದ ಒಂದು ವಿಡಿಯೋ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.